ಸದ್ದುಗುಂಟೆ ಪಾಳ್ಯದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ. ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ದಾರಿ ಹಿಡಿದಿದೆ ಒಂದು ಕುಟುಂಬ. ಒಂದೇ ಕುಟುಂಬದ ಮೂವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮನೆ ಕೆಲಸಕ್ಕೆ ಹೋಗ್ತಿದ್ದ ಮಾದಮ್ಮ ಹಾಗೂ ಸುಧಾ ಅಮ್ಮ ಮಗಳಿವರು ಕೆಲ ವರ್ಷಗಳ ಹಿಂದೆ ಪತಿಯನ್ನ ತೊರೆದು ತವರು ಮನೆ ಸೇರಿದ್ರು ಮಾದಮ್ಮ. ತಾಯಿಯ ಅನಾರೋಗ್ಯ ಮತ್ತು ಮಗುವಿನ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿದ್ರಂತೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಾಯಿ ಮಗಳು. ಸದ್ದುಗುಂಟೆ ಪಾಳ್ಯದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿರೋದು. ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ದಾರಿ ಹಿಡಿದಿದೆ ಒಂದು ಕುಟುಂಬ. ಒಂದೇ ಕುಟುಂಬದ ಮೂವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ. ಮೊಮ್ಮಗನನ್ನ ಕೊಂದು ತಾಯಿ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾರೆ. ಮಾದಮ್ಮ 68 ವರ್ಷ, ಸುಧಾ ಅವರಿಗೆ 38 ವರ್ಷ, ಮೌನೇಶ್ 14 ವರ್ಷ. ಈ 3 ಜನ ಆತ್ಮಹತ್ಯೆಗೆ ಶರಣಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಆಗಿರುವಂತಹ ಘಟನೆ ಇದು? ಯಾರವರು, ಯಾವ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈ ಮೂವರು ಏನಿದ್ದಾರೆ ಇವಾಗ ಸಾವನ್ನಪ್ಪಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ತಮಿಳುನಾಡಿನ ಧರ್ಮಪುರಿ ಮೂಲದವರು ಅಂತಾನು ಕೂಡ ಗೊತ್ತಾಗಿದೆ. ಕೆಲ 1.5 ವರ್ಷಗಳಿಂದನೂ ಕೂಡ ಬೆಂಗಳೂರಿನ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ತಾವರೆಕೆರೆ ಏನು ರಸ್ತೆ ಏನಿದೆ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ವಾಸ ಇರ್ತಾರೆ. ನಿನ್ನೆ ಕೂಡ ಧರ್ಮಪುರಿಯಲ್ಲಿರುವಂತಹ ಒಂದು ದೇವಸ್ಥಾನಕ್ಕೂ ಕೂಡ 3 ಜನ ಕೂಡ ಒಟ್ಟಿಗೆ ಹೋಗಿ ಬಂದಿರ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮೂವರು ಕೂಡ ಏನು ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಯಾವ ಕಾರಣಕ್ಕೋಸ್ಕರವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ, ಅಂದ್ರೆ ಹಣಕಾಸಿನ ವಿಚಾರವಾಗಿ ಕೂಡ ಸಾಕಷ್ಟು ನೊಂದಿದ್ರು. ಮತ್ತೆ ಕೆಲವೊಂದು ವ್ಯಾಪಾರ ವಹಿವಾಟಲ್ಲೂ ಕೂಡ ಅವರು ಸಾಕಷ್ಟು ನಷ್ಟವನ್ನು ಕೂಡ ಉಂಟಾಗಿತ್ತು ಅವ್ರಿಗೆ ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಪ್ರಾಥಮಿಕವಾಗೂ ಕೂಡ ಈಗಾಗಲೇ ಸುದ್ಗುಂಟೆಪಾಳ್ಯ ಪೊಲೀಸರು ಕೂಡ ಲಭ್ಯವಾಗಿರುವಂತದ್ದು. ಇದರ ಜೊತೆಗೆ ಇನ್ನು ಪ್ರಮುಖವಾಗಿ ಅಲ್ಲೂ ಕೂಡ ಒಂದು ಡೆತ್ ನೋಟ್ ಕೂಡ ಈಗಾಗಲೇ ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಡೆತ್ ನೋಟ್ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೇಕಾಗಿದೆ. ಸೊ ಹೀಗಾಗಿ ಆ ಒಂದು ಡೆತ್ ನೋಟ್ ಆಗಿರ್ಬೋದು ಮತ್ತೆ ಮೃತದೇಹಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಕಳಿಸಿದ್ದಾರೆ. ಇನ್ನು ಡೆತ್ ನೋಟ್ ಅನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಇರುವಂತ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಕೂಡ ಈಗಾಗಲೇ ಮುಂದಿನ ದಿನಗಳಲ್ಲಿ ಏನೋ ಪ್ರಾಥಮಿಕವಾಗಿ ಇರುವಂತ ಮಾಹಿತಿಯ ಜೊತೆಗೆ ಇನ್ನು ಸಾಕಷ್ಟು ವಿಚಾರಗಳನ್ನ ಒಳಗೊಂಡು ಅನಂತರ ಯಾವ ರೀತಿಯಾದಂತ ಕೇಸನ್ನ ಇದನ್ನ ಮಾಡ್ಬೇಕು ಅಂತಾನು ಕೂಡ ಈಗಾಗಲೇ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ. ಸದ್ಯಕ್ಕೆ ಈಗಾಗಲೇ ಆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅಷ್ಟಾಗಿ ಸೇರ್ತಾ ಇರ್ಲಿಲ್ಲ. ಜೊತೆಗೆ 3 ಜನ ಸಾಕಷ್ಟು ರಿಸರ್ವ್ ಆಗಿ ಇರ್ತಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತನಿಖೆ ನಂತರವೇ ಇನ್ನು ಸತ್ಯಾಸತ್ಯತೆ ಏನಿದೆ ಅನ್ನೋದು ಹೊರ ಬರ್ಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಆ 3 ಜನನೇ ಆತ್ಮಹತ್ಯೆಗೆ ಶರಣಾಗಿರೋದು. ಮಾದಮ್ಮ, ಸುಧಾ ಮತ್ತು ಸುಧಾ ಅವರ ಮಗ ಪಾಪ 14 ವರ್ಷ ಮೌನೇಶ್ ಅಂತ ಹೆಸರು. ಭಾಳ ನೋವಿನ ಸಂಗತಿ. ಸಾಲ ಮಾಡ್ಕೊಂಡಿದ್ರಂತೆ, ಸಾಲ ತೀರಿಸೋದಕ್ಕಾಗದೆ ಕಷ್ಟದಲ್ಲಿದ್ದರಂತೆ. ಹಾಗಾಗಿ ಮನನೊಂದು ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ಪಾಪ ಮಗುವಿಗೆ, ಮೌನೇಶ್ಗೆ ಅವರೇ ವಿಷ ಕುಡಿಸಿದ್ದಾರೆ.